ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಡಿಮೆಂಟೇಷನ್ ಅಂದ್ರೇನು, ಡಿಕ್ಯಾಂಟೇಷನ್ ಅಂದ್ರೇನು ಆ್ಯಂಡ್ ಫಿಲ್ಟ್ರೇಷನ್ ಅಂದ್ರೇನು ಇದನ್ನು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಲೆಟ್ ಅಸ್ ನಾವು ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ವಾಟರ್ ದಟ್ ವಿ ಯೂಸ್. ನಾವು ಬಳಸುವ ನೀರನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಅದನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಯಾಕೆ? ಡು ಆಲ್ ಆಫ್ ಅಸ್ ಅಟ್ ಆಲ್ ಟೈಮ್ಸ್ ಗೆಟ್ ಸೇಫ್ ವಾಟರ್ ಟುಡೇ? ಎಲ್ಲ ಟೈಮಲ್ಲೂ, ಎಲ್ಲ ಸಮಯದಲ್ಲೂ ನಮಗೆ ಶುದ್ಧವಾದ ನೀರು ಸಿಗುತ್ತಾ ಕುಡಿಯೋದಕ್ಕೆ? ಯಾವಾಗಲೂ ನಾವು ಫಿಲ್ಟರ್ ವಾಟರೇ ಕುಡಿತೀವ ಹೊರಗಡೆ ಹೋದಾಗ ಅಥವಾ ಮನೆಗಳಲ್ಲೇ? ಯಾವಾಗಲೂ ನಮಗೆ ಶುದ್ಧವಾದ ನೀರು ಸಿಗುತ್ತಾ ಸೇವಿಸೋದಕ್ಕೆ, ಕುಡಿಯೋದಕ್ಕೆ? ಸಮ್ಟೈಮ್ಸ್ ವಾಟರ್ ಸಪ್ಲೈಡ್ ಥ್ರೂ ಟ್ಯಾಪ್ಸ್ ಮೇ ಬಿ ಮಡಿ. ಈ ಟ್ಯಾಪ್ ವಾಟರಲ್ಲಿ, ನಲ್ಲಿ ನೀರು ಅಂತ ಏನು ಕರಿತೀವಿ, ಆ ನಲ್ಲಿ ನೀರಿನಲ್ಲಿ ಕೆಲವೊಂದು ಸಲ ನೋಡಿರ್ಬೋದು ಟ್ಯಾಪ್ ವಾಟರಲ್ಲಿ ನೀರು ಅದರಲ್ಲಿ ಸಪ್ಲೈ ಮಾಡಿದ್ರೆ ಸ್ವಲ್ಪ ಮಡ್ಡಿ ಇರುತ್ತೆ ಅಲ್ವಾ? ದ ವಾಟರ್ ಕಲೆಕ್ಟೆಡ್ ಫ್ರಮ್ ದ ಪಾಂಡ್ಸ್ ಆರ್ ರಿವರ್ಸ್ ಮೇ ಆಲ್ಸೋ ಬಿ ಮಡ್ಡಿ. ಇತ್ತೀಚಿನ ದಿನಗಳಲ್ಲಿ ಯಾರು ಕಾಲುವೆಗಳಿಂದ, ಚಾನಲ್ಸಿಂದ, ರಿವರಿಂದ ನೀರನ್ನು ಯಾರು ತರಲ್ಲ. ಆದರೆ ಹಳ್ಳಿಗಳಲ್ಲಿ ಇಂದಿಗೂ ಸಹ ಕೆಲವೊಂದು ಕಡೆ ಈಗೆಲ್ಲ ಶುದ್ಧ ಆಗಿದೆ. ಬಟ್ ನದಿ, ಕಾಲುವೆ, ಕೆರೆಗಳಲ್ಲಿ ನೀರು ತಂದರೆ, ಅಥವಾ ಅಲ್ಲೇ ನೋಡಿರ್ತೀರ ನೀವು ನದಿಗಳಲ್ಲಿ ನೀರೇನಾಗಿರುತ್ತೆ, ಸ್ವಲ್ಪ ಮಣ್ಣಿನಿಂದ ಕೂಡಿರುತ್ತೆ, ಮಡ್ಡಿಯಾಗಿರುತ್ತೆ. ದ ವಾಟರ್ ಕಲೆಕ್ಟೆಡ್ ಫ್ರಮ್ ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಮೇ ಬಿ ಆಲ್ಸೋ ಮಡ್ಡಿ, ಎಸ್ಪೆಷಲಿ ಆಫ್ಟರ್ ರೈನ್ಸ್. ಸಾಮಾನ್ಯವಾಗಿ ಮಳೆ ಆದ ನಂತರ ಅಬ್ಸರ್ವ್. ಈ ಕೊಡಗು, ಚಿಕ್ಕಮಗಳೂರು, ಮೈಸೂರು, ಹಾಸನ ಈ ಕಡೆ ಎಲ್ಲ ಮಳೆ ಆದರೆ ನೀರು ಬಿಡ್ತಾರೆ, ಟ್ಯಾಪ್ ವಾಟರ್ ಫುಲ್ ಮಣ್ಣಿರುತ್ತೆ. ಅಂದರೆ ಮಣ್ಣಿನ ಕಲರೇ ನೀರು. ಅದನ್ನು ಪಾತ್ರೆಯಲ್ಲಿ ಹಿಡಿದು ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು, ಸುಮಾರು ಒಂದು ಹೋಲ್ ನೈಟ್ ಹಾಗೆ ಬಿಟ್ಟರೆ ಮಣ್ಣೆಲ್ಲ ತಳಭಾಗದಲ್ಲಿ ಸೆಟಲ್ ಆಗಿರುತ್ತೆ. ಸಾಮಾನ್ಯವಾಗಿ ಮಳೆ ಬಂದ ನಂತರ ಟ್ಯಾಪ್ ವಾಟರ್ ಬಿಟ್ಟರೆ ಮಳೆ ನೀರು ಏನಾಗಿರುತ್ತೆ, ಮಣ್ಣಿನಿಂದ ಮಿಶ್ರಣ ಆಗಿರುತ್ತೆ. ಲೆಟ್ ಅಸ್ ಸಿ ಇಫ್ ವಿ ಕ್ಯಾನ್ ಯೂಸ್ ಸಮ್ ಮೆಥಡ್ ಆಫ್ ಸಪರೇಷನ್ ಟು ರಿಮೂವ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಲೈಕ್ ಸಾಯಿಲ್ ಫ್ರಮ್ ವಾಟರ್. ಹಾಗಾದರೆ ಅಶುದ್ಧಕಾರಕಗಳನ್ನ, ನೀರಿನಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್, ಬೇಡವಾದ ಅಶುದ್ಧಕಾರಕಗಳನ್ನ ಯಾವ ರೀತಿ ನೀರಿನಿಂದ ಬೇರ್ಪಡಿಸಬಹುದಾದಂತಹ ಯಾವುದಾದ್ರೂ ವಿಧಾನವನ್ನು ಬಳಸಬಹುದೇ ಎಂಬುದನ್ನು ನೋಡೋಣ. ಈ ರೀತಿ ನೀರಿಗೆ ಮಿಶ್ರಣ ಆಗಿರ್ತಕ್ಕಂಥ ಮಣ್ಣನ್ನು ಯಾವ ವಿಧಾನದಿಂದ ಬೇರ್ಪಡಿಸೋದು? ಆಕ್ಟಿವಿಟಿ 5. ಕಲೆಕ್ಟ್ ಸಮ್ ಮಡ್ಡಿ ವಾಟರ್ ಫ್ರಮ್ ಎ ಪಾಂಡ್ ಆರ್ ಎ ರಿವರ್. ನದಿ ಅಥವಾ ಕೊಳದಿಂದ ಮಣ್ಣು ಮಿಶ್ರಿತವಾಗಿರುವಂಥ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಸಂಗ್ರಹಿಸ್ಕೊಳ್ಳಿ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಒಂದು ವೇಳೆ ನಾವೆಲ್ಲ ಸಿಟಿಲಿದ್ದೀವಿ, ಹಳ್ಳಿಲಿಲ್ಲ ಅಂದರೆ, ಅದು ಸಾಧ್ಯ ಆಗಲಿಲ್ಲ, ನದಿ ನೀರು ಸಿಗ್ತಾ ಇಲ್ಲ ಅಂದರೆ, ಮಿಕ್ಸ್ ಸಮ್ ಸಾಲ್ಟ್ ವಾಟರ್ ಇನ್ ಗ್ಲಾಸ್. ಒಂದು ಗ್ಲಾಸ್ ತೊಗೊಳ್ಳಿ. ಶುದ್ಧವಾದ ನೀರಿಗೆ ಸ್ವಲ್ಪ ಮಣ್ಣು ಎಲ್ಲ ಕಡೆ ಇರುತ್ತಲ್ವ, ಕೆಲವೊಂದು ಕಡೆ ಅದು ಸಿಗಲ್ಲ. ಮಣ್ಣನ್ನೇ ಕಾಣದಷ್ಟು ಮಟ್ಟಿಗೆ ಕಾಂಕ್ರೀಟ್ನ ಹಾಕ್ಬಿಟ್ಟಿದ್ದೀವಿ, ಭೂಮಿ ತಾಯಿಗೆ ಮಣ್ಣನ್ನೇ ಮುಚ್ಚಿಬಿಟ್ಟಿದ್ದೀವಿ. ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂತಹ ಮಣ್ಣನ್ನೇ ಸ್ವಲ್ಪ ತೆಗೆದು ನೀರಿಗೆ ಹಾಕ್ಕೊಳ್ಳಿ ಒಂದು ಲೋಟಕ್ಕೆ. ಲೆಟ್ ಇಟ್ ಸ್ಟ್ಯಾಂಡ್ ಫಾರ್ ಹಾಫ್ ಆನ್ ಅವರ್. ಒಂದು ಅರ್ಧ ಗಂಟೆ ಹಾಗೆ ಮಣ್ಣಿಗೆ ನೀರು ಹಾಕ್ಬಿಟ್ಟು, ನೀರಿಗೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅಥವಾ ಮಣ್ಣು ಮಿಶ್ರಿತ ನೀರನ್ನು ಹಾಗೆ ಬಿಟ್ಬಿಡಿ. ಅಬ್ಸರ್ವ್ ದ ವಾಟರ್ ಕೇರ್ಫುಲಿ ಆ್ಯಂಡ್ ನೋಟ್ ಯುವರ್ ಅಬ್ಸರ್ವೇಷನ್. ನಿಧಾನಕ್ಕೆ ಹಾಫ್ ಆನ್ ಅವರ್ ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿ. ಡಸ್ ಸಮ್ ಸಾಯಿಲ್ ಸೆಟಲ್ ಅಟ್ ದ ಬಾಟಮ್ ಆಫ್ ವಾಟರ್? ವೈ? ವಾಟ್ ವಿಲ್ ಯು ಕಾಲ್ ದಿಸ್ ಪ್ರೊಸೆಸ್? ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಏನಾಗಿರುತ್ತೆ, ಆ ಗಾಜಿನ ಲೋಟದಲ್ಲಿ ಮಣ್ಣು ಏನಾಗಿರುತ್ತೆ, ಕೆಳಭಾಗದಲ್ಲಿ ಸೆಟಲ್ ಆಗಿರುತ್ತೆ ಅಲ್ವಾ? ಲೋಟದ ತಳಭಾಗದಲ್ಲಿ ಮಣ್ಣೆಲ್ಲ ಸೆಟಲ್ ಆಗಿರುತ್ತೆ. ಯಾಕೆ? ಹಾಗಾದರೆ ಈ ಪ್ರೋಸೆಸ್ಸನ್ನು, ಈ ವಿಧಾನವನ್ನು ಏನಂತ ಕರಿತೀವಿ ಅಂತೇಳಿ ಕೇಳ್ತಿದ್ದಾರೆ. ನಾವು ಸ್ಲೈಟ್ಲಿ ಟಿಲ್ಟ್ ದ ಗ್ಲಾಸ್ ವಿತೌಟ್ ಡಿಸ್ಟರ್ಬಿಂಗ್ ದ ವಾಟರ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು ಮಿಕ್ಸ್ ಸಾಯಿಲ್ ಮತ್ತು ವಾಟರ್, ನೀರಿಗೆ ಮಣ್ಣನ್ನು ಮಿಶ್ರಣ ಮಾಡಿರೋದು. ಅದೇ ರೀತಿ ಅನ್ಡಿಸಾಲ್ವ್ ಮೆಟೀರಿಯಲ್ ಸಾಯಿಲ್, ಕರಗದಿರುವ ವಸ್ತು, ನೀರಿನಲ್ಲಿ ಯಾವುದೆಲ್ಲ ಕರಗಿಲ್ಲ ಅದು ವಸ್ತು ಅಂದರೆ ಮಣ್ಣು, ಸಾಯಿಲ್ ತಳಭಾಗದಲ್ಲಿ ಇರುತ್ತೆ. ಮೇಲೆ ಏನು ಮಾಡ್ತಿದ್ದಾರೆ, ಆ ನೀರನ್ನು ಬಗ್ಗಿಸ್ಕೊತಿದ್ದಾರೆ. ಅಂದರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಆ್ಯಂಡ್ ಬಸಿಯುವಿಕೆಯಿಂದ ಮಿಶ್ರಣದ ಎರಡೂ ಘಟಕಗಳನ್ನು ಬೇರ್ಪಡಿಸಿ. ಇಲ್ಲಿ ಏನಾಗ್ತದೆ, ಒಂದು ಲೋಟಕ್ಕೆ ಮಣ್ಣು ಹಾಕಿದ್ದಾರೆ
ಆಯಿತಾ. ಅದೆಲ್ಲ ಬಂದು ಕೆಳಭಾಗದಲ್ಲಿ ಸೆಟಲ್ ಆಯಿತು. ಈ ಸೆಟಲ್ ಆಗಿದ್ದೇನೋ ಮೇಲ್ಭಾಗದಲ್ಲಿರ್ತಕ್ಕಂಥದ್ದೆಲ್ಲ ಕೆಳಭಾಗಕ್ಕೆ ಬಂದರೆ, ಯಾವುದೇ ವಸ್ತುವನ್ನು ಮೇಲೆಸಿದ್ರೆ ಕೆಳಭಾಗಕ್ಕೆ ಬರೋದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಆ ಗುರುತ್ವ ಬಲದಿಂದ ಏನಾಗಿದೆ, ನೀರಿನಲ್ಲಿರ್ತಕ್ಕಂಥ ಮಣ್ಣು ಮಿಶ್ರಣ ಎಲ್ಲವೂ ಲೋಟದ ತಳಭಾಗದಲ್ಲಿ ಸೆಟಲ್ ಆಗಿದೆ. ಅರ್ಥ ಆಯ್ತಾ. ಇದನ್ನು ಗುರುತ್ವ ಬಲದಿಂದ ಅಂದರೆ ಸೆಡಿಮೆಂಟೇಷನ್ ಪ್ರೊಸೆಸ್ ಅಂತ. ಅದೇ ರೀತಿ ಸ್ವಲ್ಪ ನಾವು ಸ್ಲೈಟ್ಲಿ ಟಿಲ್ ದ ಗ್ಲಾಸ್ ವಿತೌಟ್ ಡಿಸ್ಟರ್ಬಿಂಗ್ ವಾಟರ್, ನೀರನ್ನು ಕದಲಿಸದೆ ನಿಧಾನಕ ಲೋಟವನ್ನು ಸ್ವಲ್ಪ ಓರೆ ಮಾಡಿ ಬಗ್ಗಿಸಿ ಆ ಮೇಲ್ಭಾಗದ ತಿಳಿ ನೀರನ್ನು ಇನ್ನೊಂದು ಲೋಟಕ್ಕೆ ಹಾಕ್ಕೊಳ್ಳೋದು, ಇದನ್ನು ಬಸಿಯುವಿಕೆ. ಅರ್ಥ ಆಯ್ತಾ. ಇದು ಸೆಡಿಮೆಂಟೇಷನ್ ಆದರೆ ತಳಭಾಗದಲ್ಲಿ ಸೆಟಲ್ ಆಗಿರೋದು. ಈ ರೀತಿ ಒಂದು ಮಿಶ್ರಣದ ನೀರಿನಿಂದ ಮೇಲ್ಭಾಗದ ತಿಳಿ ನೀರನ್ನು ಇನ್ನೊಂದು ಲೋಟಕ್ಕೆ ಬಗ್ಗಿಸ್ಕೊಳ್ತಿರೋದೇನೋ ಡಿಕೆಂಟೇಷನ್, ಬಸಿಯುವಿಕೆ ಪ್ರೊಸೆಸ್ ಆಗುತ್ತೆ. ಲೆಟ್ ದ ವಾಟರ್ ಫ್ರಮ್ ದ ಟಾಪ್ ಫ್ಲೋಸ್ ಇನ್ ಟು ದ ಅನದರ್ ಗ್ಲಾಸ್, ವಾಟ್ ವಿಲ್ ಯು ಕಾಲ್ ದಿಸ್ ಪ್ರೋಸೆಸ್? ಇದನ್ನು ಡಿಕೆಂಟೇಷನ್ ಅಂತಾರೆ. ಗೊತ್ತಾಯ್ತಾ. ನೀರಿನ ಮೇಲ್ಭಾಗದಲ್ಲಿ ಸೆಟಲ್ ಆಗಿರ್ತಕ್ಕಂತಹ ನೀರನ್ನು ನಿಧಾನಕ್ಕೆ ಸ್ವಲ್ಪ ಓರೆ ಮಾಡಿ ಲೋಟವನ್ನು ಬಗ್ಗಿಸ್ಕೊಳ್ಳೋದು, ಈ ಪ್ರೋಸೆಸ್ಗೆ ಡಿಕೆಂಟೇಷನ್ ಅಂತಾರೆ. ಈ ಪ್ರೋಸೆಸ್ಗೆ ಗೊತ್ತಾಯ್ತಾ. ಮಣ್ಣು ಸಾಯಿಲ್ ಸೆಟಲ್ ಅಟ್ ದ ಬಾಟಮ್, ಲೋಟದ ತಳಭಾಗದಲ್ಲಿ ಮಣ್ಣು ಸೆಟಲ್ ಆಗಿದೆಯಲ್ಲ, ಶೇಖರಣೆ ಆಗಿದೆಯಲ್ಲ, ಈ ಒಂದು ಪ್ರೊಸೆಸ್ಗೆ ಏನಂತಾರೆ ಸೆಡಿಮೆಂಟೇಷನ್ ಅಂತೇಳಿ ಕರೀತಾರೆ. ಆಯ್ತಾ. ದಿಸ್ ಈಸ್ ಸೆಡಿಮೆಂಟೇಷನ್. ಲೋಟದ ತಳಭಾಗದಲ್ಲಿ ಸೆಟ್ಲ್ ಆಗಿರೋದು, ಮೇಲ್ಭಾಗದಲ್ಲಿರ್ತಕ್ಕಂಥ ನೀರನ್ನು ತಿಳಿಯನ್ನು ಬಗ್ಗಿಸ್ಕೊತಿರೋದು ಬಸಿಯುವಿಕೆ, ಡಿಕೆಂಟೇಷನ್ ಅಂತ ಕರೀತಾರೆ. ಈಸ್ ದ ವಾಟರ್ ಇನ್ ದ ಸೆಕೆಂಡ್ ಗ್ಲಾಸ್ ಸ್ಟಿಲ್ ಮಡಿ ಆರ್ ಬ್ರೌನ್ ಇನ್ ಕಲರ್? ನಾವು ಏನೇ ಮೇಲ್ಭಾಗದ ನೀರನ್ನು ಇನ್ನೊಂದು ಲೋಟಕ್ಕೆ ಸಪ್ರೇಟ್ ಮಾಡಿದ್ರು ಆ ನೀರೇನಾಗಿರುತ್ತೆ, ಸ್ವಲ್ಪ ಮಣ್ಣು ಮಿಶ್ರಿತವಾದಂತಹ ಬ್ರೌನ್ ಕಲರನ್ನು ಹೊಂದಿರುತ್ತೆ ಅಲ್ವಾ, ಕಂದು ಬಣ್ಣವನ್ನು, ಮಣ್ಣಿನ ಬಣ್ಣವನ್ನು ಹೊಂದಿರುತ್ತೆ. ನಾವು ಫಿಲ್ಟರ್ ಇಟ್, ಈಗ ಅದನ್ನು ಮತ್ತೆ ಸೋಸಿ ಫಿಲ್ಟರ್ ಮಾಡಿ ವರ್ಕ್. ಆ ಮಣ್ಣು ಮಿಶ್ರಣ ಇರುತ್ತಲ್ಲ, ಕೊಳೆಯ ನೀರು ಥರ ಇರುತ್ತಲ್ಲ, ಆ ಮಣ್ಣಿನ ನೀರು, ಅದನ್ನು ಫಿಲ್ಟರ್ ಮಾಡಬೇಕಂತೆ. ಒಂದು ಫಿಲ್ಟರ್ ತೊಗೊಂಡು ಸ್ಟ್ರೈನರಿಂದ, ಜರಡಿಯಿಂದ ಅದನ್ನು ಸೋಸಬೇಕಂತೆ. ಹಾಗಾದರೆ ವರ್ಕ್ ಆಗುತ್ತೆ ಅದು. ಲೆಟಸ್ ಟ್ರೈ ಫಿಲ್ಟರಿಂಗ್ ದ ವಾಟರ್ ಥ್ರೂ ಎ ಪೀಸ್ ಆಫ್ ಕ್ಲಾತ್. ಜರಡಿಯಿಂದ ಆಗಲಿಲ್ಲ ಅಂದರೆ ಒಂದು ಬಟ್ಟೆ ತುಂಡಿನಿಂದ, ಹಿಂದಿನ ಕಾಲದವರು ಹಾಗೆ ಸ್ಟ್ರೈನರ್ ಜರಡಿ ಬರೋದಕ್ಕೂ ಮುಂಚೆ ಬಟ್ಟೆನಲ್ಲೇ ಎಲ್ಲವನ್ನು ಈ ಪೌಡರ್ ಮಾಡಿರ್ತಾರೆ, ದಪ್ಪ ದಪ್ಪ ಕಣಗಳನ್ನ ತೆಗೆಯೋದಕ್ಕೆ. ಅರ್ಥ ಆಯ್ತಾ. ಮತ್ತು ಸೋಸೋದು, ಟೀ ಕಾಫಿಯನ್ನು ಮಾಡೋದು, ಬಟ್ಟೆ, ಒಂದು ಹತ್ತಿಯ ಬಟ್ಟೆ, ಕಾಟನ್ ಬಟ್ಟೆ ಅಂತ ಏನು ಕರಿತೀವಿ, ಆ ಬಟ್ಟೆಯಿಂದನೇ ಎಲ್ಲ ಸೋಸ್ತಾಯಿದ್ರು. ಅಥವಾ ಬಟ್ಟೆಯನ್ನು ತೆಗೆದುಕೊಳ್ಳಿ, ಬಟ್ಟೆಯಿಂದ ಸೋಸಿ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಪೀಸ್ ಆಫ್ ಕ್ಲಾತ್, ಒಂದು ಬಟ್ಟೆಯ ತುಂಡು. ಸ್ಮಾಲ್ ಹೋಲ್ಸ್ ಆರ್ ಪೋರ್ಸ್ ರಿಮೈನ್ ಬಿಟ್ವೀನ್ ದ ಓವನ್ ಥ್ರೆಡ್ಸ್. ಅಬ್ಸರ್ವ್ ಮಾಡಿ, ಈ ಹತ್ತಿ ಬಟ್ಟೆಗಳಲ್ಲಿ, ಕಾಟನ್ ಬಟ್ಟೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅಲ್ವಾ. ಆ ಒಂದು ದಾರದ ಎಳೆಗಳ ಮಧ್ಯೆ 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 ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತೆ. ದೀಸ್ ಪೋರ್ಸ್ ಇನ್ ಎ ಕ್ಲಾತ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫಿಲ್ಟರ್. ಈ ಒಂದು ರಂಧ್ರದ ಸಹಾಯದ ಮೂಲಕ ನಾವು ವಸ್ತುಗಳನ್ನು, ದ್ರವರೂಪದ ವಸ್ತು ಅಥವಾ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಅವುಗಳನ್ನ ನುಣುಪಾದ ಪೌಡರ್ ಬೇಕು ಅಂದರೆ ನಮಗೆ ಆ ಬಟ್ಟೆಯ ದಾರದ ಮಧ್ಯೆ ಇರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರದ ಮೂಲಕ ಏನಾಗುತ್ತೆ, ನಾವು ಇದನ್ನು ಫಿಲ್ಟರ್ ಮಾಡ್ಬೋದು, ಸೋಸ್ಬೋದು ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮನೆಯಲ್ಲೂ ಬಳಸಿರ್ತಾರೆ, ಅಬ್ಸರ್ವ್ ಮಾಡಿ. ನೀವೇ ನೀರಿಗೆ ಹಾಕ್ಕೊಳ್ಬೋದು. ಗೊತ್ತಾಯ್ತಾ. ಒಂದು ಹತ್ತಿ ಬಟ್ಟೆಯ ಸಹಾಯದಿಂದ ಏನು ಮಾಡ್ಬೋದು, ಸೋಸ್ಬೋದು. ಇಫ್ ದ ವಾಟರ್ ಈಸ್ ಸ್ಟಿಲ್ ಮಡ್ಡಿ, ಆದರೂ ಸಹ ಮಣ್ಣು ಮಿಶ್ರಿತ ನೀರು ಇರುತ್ತಲ್ಲ, ಆದರೂ ಸಹ ಅದರಲ್ಲಿ ಮಣ್ಣಿದೆಯಾ ಹೇಳ್ತಿದ್ದಾರೆ. ಇಂಪ್ಯೂರಿಟೀಸ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಎ ಫಿಲ್ಟರ್ ದಟ್ ಹ್ಯಾಸ್ ಈವನ್ ಸ್ಮಾಲರ್ ಪೋರ್ಸ್. ಸೋಸುವಿಕೆಯಿಂದ ಏನು, ನೀರಿನಲ್ಲಿ ಮಿಶ್ರಣವಾಗಿರ್ತಕ್ಕಂತಹ ಮಣ್ಣಿನ ಸಣ್ಣ ಸಣ್ಣ ಕಣಗಳನ್ನು, ಅಶುದ್ಧಕಾರಕಗಳನ್ನು ನಾವು ಬೇರ್ಪಡಿಸ್ಬೋದು. ಎ ಫಿಲ್ಟರ್ ಪೇಪರ್ ಈಸ್ ಒನ್ ಸಚ್ ಫಿಲ್ಟರ್ ದಟ್ ಹ್ಯಾಸ್ ವೆರಿ ಫೈನ್ ಪೋರ್ಸ್ ಇನ್ ಇಟ್. ಇದ್ರ ಜೊತೆಗೆ ಫಿಲ್ಟರ್ ಪೇಪರ್, ಇದನ್ನು ಲ್ಯಾಬೊರೇಟ್ರಿಗಳಲ್ಲಿ ಇರುತ್ತೆ. ನಿಮ್ಮ ಶಾಲೆಗಳಲ್ಲಿದ್ದರೆ ಒಂದು ಸಲ ನಿಮ್ಮ ಶಿಕ್ಷಕರು ನಿಮಗೆ ತೋರಿಸ್ತಾರೆ. ಫಿಲ್ಟರ್ ಪೇಪರ್ ಅಂತ ತುಂಬ ನುಣುಪಾದ, ತುಂಬ ಸಣ್ಣ ಸಣ್ಣ ಅಶುದ್ಧಕಾರಕಗಳನ್ನು ಇದ್ರ ಮೂಲಕ ನಾವು ಸಪ್ರೇಟ್ ಮಾಡ್ಬೋದು, ಬೇರ್ಪಡಿಸ್ಬೋದು. ತುಂಬ ಪೋರ್ಸ್, ಫೈನ್ ಪೋರ್ಸ್ ಇರುತ್ತೆ, ಸಣ್ಣ ಸಣ್ಣ ಸೂಕ್ಷ್ಮ ರಂಧ್ರಗಳು. ಫಿಗರ್ 4.9 ಇದನ್ನೇ ಇಲ್ಲಿ ನೋಡಿ. ಫೋಲ್ಡಿಂಗ್ ಎ ಫಿಲ್ಟರ್ ಪೇಪರ್ ಟು ಮೇಕ್ ಎ ಕೋನ್.
ಹೇಗೆ ಫಿಲ್ಟರ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದಾರೆ. ಫಿಗರ್ 4.9 ಶೋಸ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಯೂಸಿಂಗ್ ಎ ಫಿಲ್ಟರ್ ಪೇಪರ್. ಫಿಲ್ಟರ್ ಪೇಪರ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಅದನ್ನು ಸೋಸೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್. ಇದು ಫಸ್ಟ್ ಒನ್ ಫಿಲ್ಟರ್ ಪೇಪರ್. ಇದನ್ನು ಈ ರೀತಿ ಮಧ್ಯಭಾಗಕ್ಕೆ ಮಡಚಿದ್ದಾರೆ. ಆಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿದ್ದಾರೆ ಇನ್ನು ಮಧ್ಯಭಾಗಕ್ಕೆ. ನಂತರ ಏನು ಈ ರೀತಿ ಕೋನ್ ಶೇಪ್ನ ಮಾಡ್ಕೊಂಡಿದ್ದಾರೆ. ಆಯಿತಾ? ಎ ಫಿಲ್ಟರ್ ಪೇಪರ್ ಫೋಲ್ಡೆಡ್ ಇನ್ ಎ ಫಾರ್ಮ್ ಆಫ್ ಎ ಕೋನ್ ಈಸ್ ಫಿಕ್ಸ್ಡ್ ಇಂಟು ಎ ಫನಲ್. ಈ ರೀತಿ ಕೋನ್ ಶೇಪ್ ಕೊಳವೆ ಆಕಾರದಲ್ಲಿ ಮಾಡ್ಕೊಂಡ್ಮೇಲೆ ಈ ಒಂದು ಸ್ಟ್ಯಾಂಡ್ಗೆ ಏನು ಮಾಡಬೇಕು, ಫನಲ್ ಕೊಟ್ಟಿರ್ತಾರೆ ಇಲ್ಲಿ, ಈ ಫನಲ್ಗೆ ಫಿಕ್ಸ್ ಮಾಡಬೇಕು. ದ ಮಿಕ್ಸ್ಚರ್ ದೆನ್ poured into a filter paper. Solid particles in the mixture do not passes through it. ನಂತರ ಏನಿರುತ್ತೆ ಮಿಶ್ರಣವಾಗಿರ್ತಕ್ಕಂತಹ ಅಂದರೆ ಮಣ್ಣು ನೀರು ಇರುತ್ತಲ್ಲ, ಅದನ್ನು ಮಿಶ್ರಣ ಆಗಿರ್ತಕ್ಕಂಥ ಮಣ್ಣು ನೀರನ್ನು ಫಿಲ್ಟರ್ ಪೇಪರ್ ಮೂಲಕ ಹಾಕಬೇಕು. ಕೆಳಗಡೆ ಒಂದು ಬೀಕರ್ ಇಟ್ಟು ಇಲ್ಲಿ ಚಿತ್ರದಲ್ಲಿ ಅವಾಗ ಏನಾಗುತ್ತೆ, ಸಾಲಿಡ್ ಪಾರ್ಟಿಕಲ್ಸ್ ಇನ್ ದ ಮಿಕ್ಸ್ಚರ್ ಡು ನಾಟ್ ಪಾಸಸ್ ಥ್ರೂ ಇಟ್. ಯಾವುದು ಸಣ್ಣ ಸಣ್ಣ ಘನರೂಪದ ಕಣಗಳಿರುತ್ತೋ, ಮಣ್ಣಿನ ಕಣಗಳು, ಅದು ಈ ಫಿಲ್ಟರ್ ಪೇಪರ್ ಮೂಲಕ ಹಾದು ಹೋಗಲ್ಲ, ಅದ್ರ ಮೂಲಕ ಹೋಗಲ್ಲ. ಅದೇನಾಗುತ್ತೆ, ಮೇಲ್ಭಾಗದಲ್ಲೇ ಆ ಫಿಲ್ಟರ್ ಪೇಪರ್ನಲ್ಲೇ ಉಳ್ಕೊಳ್ಳುತ್ತೆ, ಪಾಸ್ ಆಗಲ್ಲ. ಆ್ಯಂಡ್ ಇಟ್ ರಿಮೈನ್ಸ್ ಆನ್ ದ ಫಿಲ್ಟರ್ ಅಂದರೆ ಸೋಸೋದ್ರಿಂದ ಫಿಲ್ಟರ್ ಪೇಪರ್ ಮೂಲಕ ಫನಲ್ನ ಸಹಾಯದಿಂದ ಏನಾಗುತ್ತೆ, ಸಣ್ಣ ಸಣ್ಣ ಮಣ್ಣಿನ ಕಣಗಳೆಲ್ಲ ಇಲ್ಲೇ ಉಳ್ಕೊಂಡು ಶುದ್ಧವಾದ ನೀರು ಈ ಬೀಕರಿಗೆ ಬರುತ್ತೆ. ಅರ್ಥಾಯ್ತಾ? ಅಂದರೆ ಫಿಲ್ಟ್ರೇಷನ್ ಯೂಸಿಂಗ್ ಎ ಫಿಲ್ಟರ್ ಪೇಪರ್ ಅಂದರೆ ಈ ಸೋಸುವಿಕೆಯ ವಿಧಾನವನ್ನು ನಾವು ಈ ಸೋಸು ಕಾಗದ ಅಂತೇಳಿ ಕರೀತಾರೆ ಫಿಲ್ಟರ್ ಪೇಪರಲ್ಲಿ. ಈ ಸೋಸು ಕಾಗದದ ಸಹಾಯದಿಂದ ನಾವೇನು ಮಾಡ್ಬೋದು, ಈ ಒಂದು ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ಅಥವಾ ತುಂಬ ಫೈನ್ ಪಾರ್ಟಿಕಲ್ಸ್ನ ಸೂಕ್ಷ್ಮವಾದ ಕಣಗಳನ್ನು, ಅಶುದ್ಧಕಾರಕಗಳನ್ನು ಬೇರ್ಪಡಿಸ್ಬೋದು. ಗೊತ್ತಾಯ್ತಾ? Fruit and vegetable juices are usually filtered before drinking to separate the seeds and solid particles of pulp. ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಜ್ಯೂಸಸ್, ಮ್ಯಾಂಗೋ ಜ್ಯೂಸ್ ಇರ್ಬೋದು, ಅದಕ್ಕಿಂತ ಆರೆಂಜ್ ಜ್ಯೂಸು ಅಲ್ವಾ, ಸಾಮಾನ್ಯವಾಗಿ ಸಪೋಟೊ ಜ್ಯೂಸು, ಸಾಮಾನ್ಯವಾಗಿ ಕಿತ್ತಳೆ ಹಣ್ಣು ಅಥವಾ ಇದರದೇ ಇರ್ಬೋದು, ನಿಂಬೆಹಣ್ಣು ಜ್ಯೂಸು, ಮೋಸಂಬಿ ಜ್ಯೂಸ್, ಇದನ್ನೆಲ್ಲ ಮಾಡ್ತಿರ್ತಾರೆ. ಅವುಗಳಲ್ಲಿ ಸಣ್ಣ ಸಣ್ಣ ಬೀಜಗಳಿರುತ್ತೆ. ಮತ್ತು ಪಲ್ಪ್, ಈ ಕಿತ್ತಳೆ ಮತ್ತು ಮೋಸಂಬಿಯಲ್ಲಿ ಪಲ್ಪ್ ಇರ್ತದೆ, ಹಣ್ಣು. ಅವುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಜ್ಯೂಸ್ ಮಾಡಿದಾಗೇನು ಸಾಮಾನ್ಯವಾಗಿ ಆ ಸಾಲಿಡ್ ಪಾರ್ಟಿಕಲ್ ಘನರೂಪದ ವಸ್ತುಗಳನ್ನ ಸಪ್ರೇಟ್ ಮಾಡೋದಕ್ಕೆ ಈ ಫಿಲ್ಟ್ರೇಷನನ್ನು, ಸೋಸುವಿಕೆ ವಿಧಾನವನ್ನು ಬಳಸ್ಕೊಳ್ಬೋದು. ದ ಮೆಥಡ್ ಆಫ್ ಫಿಲ್ಟ್ರೇಷನ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಕಾಟೇಜ್ ಚೀಸ್, ಪನ್ನೀರ್ ಇನ್ ಅವರ್ ಹೋಮ್ಸ್. ಈ ಸೋಸುವಿಕೆ ವಿಧಾನ, ಈ ಫಿಲ್ಟ್ರೇಷನ್ ಪ್ರೋಸೆಸ್ನ ಕೇವಲ ಈ ಜ್ಯೂಸು, ಫ್ರೂಟ್ಸು, ಕಾಫಿ, ಟೀಗೆ ಮಾತ್ರ ಅಲ್ಲ, ಚೀಸ್ ಅಂದರೆ ಪನ್ನೀರನ್ನು ತಯಾರು ಮಾಡಬೇಕಾದ್ರೆ ಅಲ್ಲೂ ಸಹ ಈ ಸೋಸುವಿಕೆ ವಿಧಾನವನ್ನು ನಮ್ಮ ಮನೆಗಳಲ್ಲಿ ಬಳಸ್ಕೋಬೋದು. ಯಾವ ರೀತಿ? ಯು ಮೈಟ್ ಹ್ಯಾವ್ ಸೀನ್ ದಟ್ ಫಾರ್ ಮೇಕಿಂಗ್ ಪನ್ನೀರನ್ನು ಹೇಗೆ ತಯಾರು ಮಾಡೋದು ತಿಳಿದಿದೆಯಾ ನಿಮಗೆ? ಎ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಆರ್ ಆ್ಯಡೆಡ್ ಟು ಮಿಲ್ಕ್ ಆ್ಯಸ್ ಇಟ್ ಬಾಯ್ಲ್ಸ್. ಹಾಲನ್ನು ಚೆನ್ನಾಗಿ ಕುದಿಸಿರ್ತೀರ, ಅದಕ್ಕೆ ಒಂದು 2 ಹನಿಗಳಷ್ಟು ಲೆಮನ್ ಜ್ಯೂಸನ್ನು, ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ರೆ ಅದೆಲ್ಲ ಹೊಡ್ಕೊಳ್ಳುತ್ತೆ, ಹಾಲು ಹೊಡೆದೋಗುತ್ತೆ. ದಿಸ್ ಗಿವ್ಸ್ ಎ ಮಿಕ್ಸ್ಚರ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಪನ್ನೀರ್. ಆವಾಗ ಏನಾಗುತ್ತೆ, ಅದು ಪನ್ನೀರ್, ಹಾಲಿನ ಘನರೂಪದ ವಸ್ತುಗಳು ಮತ್ತು ದ್ರವರೂಪದ ವಸ್ತುಗಳಾಗಿ ಬೇರ್ಪಡುತ್ತೆ. 2 ರೀತಿಯ ವಸ್ತುಗಳು ಉಂಟಾಗುತ್ತೆ. ಪನ್ನೀರ್ ಆ್ಯಂಡ್ ಲಿಕ್ವಿಡ್, ನೀರು ಬಿಟ್ಕೊಳ್ಳುತ್ತೆ. ನಿಂಬೆಹಣ್ಣಿನ ರಸ ಹಾಲಿಗೆ ಹಾಕಿದ್ರೆ the paneer is then separated by filtering the mixture through a fine cloth or strainer. ಈ ರೀತಿ ಹೊಡೆದ ಹಾಲು ಎಲ್ಲ ಏನಾಗುತ್ತೆ, ಘನರೂಪದ ಗಟ್ಟಿಯಾದ ಹಾಲಿನ ಅದು ಪನ್ನೀರ್ ಥರ ಏನಿರುತ್ತೆ, ಚೀಸ್ ಥರ, ಅದನ್ನೇನು ಈ ಜರಡಿಯ ಮುಖಾಂತರ ಅಥವಾ ಬಟ್ಟೆಯ ಸಹಾಯದಿಂದ ಅದನ್ನು ಸೋಸ್ಬೋದು, ಫಿಲ್ಟರ್ ಮಾಡ್ಬೋದು. ನೀರೆಲ್ಲ ಒಡ್ಕೊಂಡು ಉಳಿದಿರುತ್ತಲ್ಲ, ಆ ನೀರೆಲ್ಲ ಈ ಫಿಲ್ಟರಿಂಗ್ ದ ಮಿಕ್ಸ್ಚರ್ ಥ್ರೂ ಫೈನ್ ಕ್ಲಾತ್, ಉತ್ತಮವಾದ ಹತ್ತಿ ಬಟ್ಟೆ ಅಥವಾ ಸ್ಟ್ರೈನರ್, ಜರಡಿಯ ಮೂಲಕ ಸೋಸುವುದರ ಮೂಲಕ ಏನು ಮಾಡ್ಬೋದು, ಪನ್ನೀರನ್ನು ನಾವು ಪಡ್ಕೊಳ್ಬೋದು ಅಂಥೇಳಿ. ಆಯಿತಾ? ಸ್ಟೂಡೆಂಟ್, ಇಷ್ಟಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ್ಯಾವ ಆಪರೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ.
ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಸಿಯಾಗಿ ಡೈಲಿ ಕ್ಲಾಸಸ್ ನಿಮಗೆ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಮತ್ತು ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಿ, ಕಷ್ಟ ಆಗೋಲ್ಲ. 1 or 2 ಟೈಮ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ರೀಡ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಡಿಯೋ ಕೇಳಿಸ್ಕೊಳ್ತಾ. ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ನೋಡಿ, ಸಮ್ ಸಾಯಿಲ್ ಸೆಟಲ್ ಅಟ್ ದ ಬಾಟಮ್ ಆಫ್ ವಾಟರ್, ಅಂದರೆ ನೀರಿನ ತಳಭಾಗದಲ್ಲಿ ಮಣ್ಣು ಶೇಖರಣೆ ಆಯಿತು. ಯಾಕೆ ಮತ್ತು ವೈ ವಿಲ್ ಯು ಕಾಲ್ ದಿಸ್ ಪ್ರೊಸೆಸ್, ವಾಟ್ ವಿಲ್ ಯು ಕಾಲ್, ಈ ಒಂದು ವಿಧಾನವನ್ನು ಏನಂತ ಕರಿತೀವಿ. ಅದೇ ರೀತಿ ನಾವು ಸ್ಲೈಟ್ಲಿ ಟಿಲ್ಟ್ ಎ ಗ್ಲಾಸ್ ವಿತೌಟ್ ಡಿಸ್ಟರ್ಬಿಂಗ್ ದ ವಾಟರ್ ಫ್ರಮ್ ದ ಟಾಪ್ ಫ್ಲೋಸ್ ಇನ್ ಟು ದ ಅನದರ್ ಗ್ಲಾಸ್, ಅಂದರೆ ಇದಕ್ಕೆ the mixture of soil water can be separated from top flow into the water from the top flow into the another glass. What we call this process? ಮಣ್ಣು ಮಿಶ್ರಿತ ನೀರನ್ನು ಮತ್ತೊಂದು ಲೋಟಕ್ಕೆ ಆ ನೀರನ್ನು ಬೇರ್ಪಡಿಸುವ ವಿಧಾನವನ್ನು ಏನಂತ ಕರಿತೀವಿ? What are the substances to use separations of dust or small particles? ಯಾವ ಒಂದು ವಸ್ತುವನ್ನು ಉಪಯೋಗಿಸ್ಬೋದು ಸಣ್ಣ ಸಣ್ಣ ಅಶುದ್ಧಕಾರಕಗಳನ್ನು ಬೇರ್ಪಡಿಸೋದಕ್ಕೆ? ಹೌ ಟು ಯೂಸ್ ಫಿಲ್ಟರ್ ಪೇಪರ್ನ ಯಾವ ರೀತಿ ಉಪಯೋಗಿಸೋದು? ಆ್ಯಂಡ್ ಗಿವ್ ಎಕ್ಸಾಂಪಲ್ ವೇರ್ ವಿ ಯೂಸಿಂಗ್ ಫಿಲ್ಟರ್ ಪೇಪರ್. ಒಂದು ಉದಾಹರಣೆಯನ್ನು ಕೊಡಿ ಎಲ್ಲಿ ಈ ಫಿಲ್ಟರ್ ಪೇಪರ್ನ ಉಪಯೋಗಿಸ್ತೀವಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.